ಅಂದಾಗೆ ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ವಲ್ಲ? ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಯಜಮಾನರು? ಸಾರಿ, ನನ್ನ ಹತ್ರ ಹೇಳಲೇಬೇಕು ಅಂತ ಏನಿಲ್ಲ. ಹೇಳೋ ಹಾಗಿದ್ರೆ ಹೇಳಿ ಪ್ಲೀಸ್. ನಡೆದಿರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ ಸರ್. ಹೀಗೆ ಕೆಲವೊಂದು ಮನಸ್ತಾಪಗಳು, ತಪ್ಪಾದ ಅಭಿಪ್ರಾಯಗಳು, ಯಾವುದೋ ಒಂದು ತಪ್ಪಾದ ಅಭಿಪ್ರಾಯದಿಂದ ನಮ್ಮ ಯಜಮಾನರು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ನನ್ನಿಂದ ದೂರ ಆದರು. ಐ ಆಮ್ ರಿಯಲಿ ಸಾರಿ. ಇದು ಅನ್ಯಾಯ. ನಿಮ್ಮಂಥವ್ರ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಳ್ಳೋಕೆ ಸಾಧ್ಯ? ಸರ್, ನಮ್ಮ ಯಜಮಾನರು ತುಂಬ ಒಳ್ಳೆಯವರು. ಆ ಒಳ್ಳೆತನದ ಹಿಂದೆ ಒಂದು ಮುಗ್ಧತನ ಕೂಡ ಇದೆ. ಯಾರೋ ಹೇಳಿದ ಮಾತನ್ನ ನಂಬಿ ಅವ್ರು ನನ್ನನ್ನು ದೂರ ಮಾಡಿದ್ರು. ಆ ಶ್ರೀರಾಮಚಂದ್ರನೂ ಹಾಗೆ ಅಲ್ವಾ ಸರ್? ಯಾರೋ ಹೇಳಿದ್ದನ್ನ ಕೇಳಿ ಆ ಜಾನಕಿನ ದೂರ ಮಾಡ್ದ. ಒಂದು ರೀತಿಲಿ ನಂದು ಅದೇ ಪರಿಸ್ಥಿತಿ. ಇಷ್ಟೆಲ್ಲ ಆಗಿದ್ರು ನಿಮ್ಮ ಹೃದಯ ನಿಮ್ಮ ಯಜಮಾನ್ರಿಗೋಸ್ಕರ ಮಿಡಿಯುತ್ತಲ್ಲ. ನಿಮ್ಮ ಜೀವನದಲ್ಲಿ ಹೀಗೆ ಆಗಬಾರ್ದಾಗಿತ್ತು. ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮಂಥ ಒಳ್ಳೆ ಹೆಣ್ಮಗಳ ಬಗ್ಗೆ ನಿಮ್ಮ ಯಜಮಾನರು ತಪ್ಪಾಗಿ ತಿಳ್ಕೊಬಾರ್ದಿತ್ತು. ಇದೇ ಮಾತುಗಳನ್ನು ನಮ್ಮ ಯಜಮಾನ್ರು ಹೇಳೋವಂಥ ದಿನ ಆದಷ್ಟು ಬೇಗ ಬರುತ್ತೆ ಸರ್. ಆ ನಂಬಿಕೆ ನನಗಿದೆ. ನಮ್ಮ ಯಜಮಾನರು ಕೆಟ್ಟವರೇನಲ್ಲ, ಆದರೆ ಅವ್ರಿಗೆ ಸತ್ಯ ಅರ್ಥ ಆಗಬೇಕು ಅಷ್ಟೇ. ನಿಮ್ಗೇನಾದರೂ ನನ್ನಿಂದ ಸಹಾಯ ಬೇಕಾದರೆ ದಯವಿಟ್ಟು ನನ್ನ ಬಂದು ಕೇಳಿ, ಮುಜುಗರ ಪಟ್ಕೋಬೇಡಿ. ಖಂಡಿತ ಸರ್. ಇನ್ಮೇಲೆ ನೀವೇ ನನಗೆಲ್ಲ. ಏನೇ ಇದ್ರೂ ನಿಮ್ಮ ಹತ್ರ ಕೇಳ್ತೀನಿ. ಹೇಳಿ, ಏನ್ ವಿಷಯ? ಅದು ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಬೇಕು ಅನ್ಕೊಂಡಿದ್ದಾರೆ. ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ನಾನು ಮನಸಾರೆ ಇಷ್ಟಪಟ್ಟಿದ್ದು ನಿಮ್ಮನ್ನು. ನಿಮ್ಮ ಜೊತೆ ಬದುಕೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನೀವಿದಕ್ಕೆ ಒಪ್ಪೋದೇ ಆದರೆ ನಿಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ. ನಿಜ ಹೇಳ್ತಾ ಇದ್ದೀನಿ, ನೀವಿಲ್ಲದೆ ನನಗೆ ಬೇರೆ ಜಗತ್ತೇ ಇಲ್ಲ. ನನಗೆ ಗೊತ್ತು, ನೀವು ಮೊದಲು ಸುಬ್ಬು ಅವ್ರನ್ನ ಇಷ್ಟಪಡ್ತಾ ಇದ್ರಿ. ಆದರೆ ಈಗ ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದೀರಾ. ಸುಬ್ಬು ಶ್ರಾವಣಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈಗ ನೀವು ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಮನೆಗೆ ಬಂದಿರೋ ಉದ್ದೇಶನೇ ಅದು. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಂತೀರಾ? ನೋಡಿ, ಇದನ್ನೆಲ್ಲ ನೀವು ನನ್ನ ಹತ್ರ ಹೇಳ್ದೇ ಇದ್ರು ನನಗೆ ಗೊತ್ತಿತ್ತು. ಆದ್ರೆ ನಾನು ಹೇಳ್ದಿರೋದು ತುಂಬಾ ಇದೆ. ಅಂದ್ರೆ ನಾನು ಯಾವತ್ತೂ ನಿಮ್ಮನ್ನ ಲವರ್ ಆಗೋ ಅಥವಾ ಮದ್ವೆ ಆಗೋ ಹುಡುಗನಾಗೋ ನಾನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಯಾವತ್ತದು ನನ್ನ ಒಳ್ಳೆ ಫ್ರೆಂಡ್. ನನ್ನ ಮನ್ಸಲ್ಲಿ ಮತ್ತೆ ಪ್ರೀತಿ ಹುಟ್ಟುತ್ತೆ. ನಾನು ಮದ್ವೆ ಆಗ್ತೀನಿ, ಸಂತೋಷವಾಗಿ ಜೀವನನ ನಡ್ಸ್ಕೊಂಡು ಹೋಗ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು. ನಾನು ಸುಬ್ಬುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆದ್ರೆ ಸುಬ್ಬು ಶ್ರಾವಣಿನ ಇಷ್ಟಪಡ್ತಿದ್ದ. ಈ ವಿಷಯ ಗೊತ್ತಾದ್ಮೇಲೆ ನಾನು ಪ್ರೀತಿಸೋದನ್ನ ನಿಲ್ಲಿಸ್ತಿಲ್ಲ. ಏನು ನಡೀತಾ ಇದೆ ಇಲ್ಲಿ? ಸರ್, ಅದು ಈ ಹುಡುಗ ಮದನ್ ನಿನ್ನೆ ಕೇಳಿದ್ದು ಏನು ನಡೀತಾ ಇದೆ ಇಲ್ಲಿ? ಏನಿಲ್ಲ ಮಾವ, ಸಾವಿತ್ರಿ ಕಾಫಿ ತಗೊಬಂದ್ಲು. ಅದಕ್ಕೆ ಜಾನಕಿ ಮೇಡಮು ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರು. ಗ್ರೀನ್ ಟೀ ಕುಡಿ ಅಂತ ಹೇಳಿದ್ರು. ನಾನು ಅದನ್ನು ಯಾವತ್ತೂ ಕುಡ್ದಿಲ್ಲ. ಅದನ್ನಷ್ಟೇ ಮಾತಾಡ್ತಿದ್ದೆ ಮಾವ. ಒಳ್ಳೇದೆಲ್ಲ ನಿನ್ಗೇನು ಆಗಲ್ಲ ಅಲ್ವಾ? ಲೇ, ಇವಾಗ ನೀನು ಒಂಟಿ ಅಲ್ವೋ? ನೀನ್ ದುರಭ್ಯಾಸನೆಲ್ಲ ಬಿಟ್ಟು ಸಾವಿತ್ರಿಗೋಸ್ಕರ ತಿದ್ಕೋ. ದುರಭ್ಯಾಸ ದೇಹನೂ ಹಾಳು ಮಾಡುತ್ತೆ, ಮನಸ್ಸನ್ನು ಕೆಡಿಸುತ್ತೆ.
ಜಾನಕಿ ಅವರೇ, ಇವನು ನನ್ನ ಅಕ್ಕನ ಮಗ, ಹದಗೆಟ್ಟು ಹೋಗಿದ್ದಾನೆ. ನೀವೇ ಇವನ್ನ ದಾರಿಗೆ ತರಬೇಕು. ಖಂಡಿತ ಸರ್. ನಾನು ಈ ಮನೆಗೆ ಬಂದಿರೋದೆ ಈ ಮನೇಲಿ ದಾರಿ ತಪ್ಪಿರೋರ್ನ ಸರಿ ದಾರಿಗೆ ತರೋದಕ್ಕೆ. ನಾನು ಎಲ್ಲ ಸರಿ ಮಾಡ್ತೀನಿ. ನನ್ನ ಕಣ್ ತಪ್ಪಿಸ್ಕೊಂಡು ತಪ್ಪು ದಾರಿ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ನಾನು ವಾರ್ನಿಂಗ್ ಎಲ್ಲ ಕೊಡೋದೇ ಇಲ್ಲ. ನೇರವಾಗಿ ಮಾತಾಡೋದು ನನ್ನ ವ್ಯಕ್ತಿತ್ವ. ಸ್ಟ್ರೇಟ್ ಹಿಟ್ ಅಷ್ಟೇ. ವೆರಿ ಗುಡ್, ಐ ಲೈಕ್ ಇಟ್. ಇಂಥವ್ರಿಗೆ ನೀವೇ ಸರಿ. ಅವ್ರು ಹೇಳ್ದಾಗ ಕೇಳು, ಉದ್ಧಾರ ಆಗ್ತೀಯ. ಜಾನಕಿ ಅವರೇ, ಬಿಡ್ಬೇಡಿ ಅವನು. ಏಯ್, ನಮ್ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಏಯ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನಿನ್ನಂತ ನೀಚನ್ನ ಸುಮ್ಮನೆ ಬಿಡೋ ಜಾಯಮಾನ ನಂದು ಅಲ್ಲ. ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ.